ಅದೇ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಈಗ ನೀವು ಈಗ ಒಂದು ವೆಟರ್ನರಿ ಫಾರೆಸ್ಟ್ ಡಾಕ್ಟರ್ ಆಗ್ತಿರಲ್ವಾ, ಅದು ಈಗಿನ ಮಟ್ಟದಲ್ಲಿ ಅವರೊಂದು ರಿಯಲ್ ಲೈಫ್ ಸಿಚುವೇಶನ್ ಎದುರಿಸೋ ತರ ಇದೆಯಾ? ಇಲ್ಲ. ಪ್ರಕಾರ ಯಾವ್ದಿದ್ರೆ ಪ್ರಾಕ್ಟಿಕಲ್, ನನ್ನ ಹೇಳೋದು ಪ್ರಾಕ್ಟಿಕಲ್. ಈಗ ನಮ್ಮ ಥ್ಯಾಂಕ್ಫುಲಿ ಕಂಪೇರಬಲಿ ಇಂಪ್ರೂವ್ ಆಗಿದೆ. ಮೊದಲು ಏನು ಇಂಟರ್ನ್ಶಿಪ್ 6 ತಿಂಗಳಿತ್ತು, ಈಗ 1 ವರ್ಷ ಆಗಿದೆ. ಮೊದಲ ಝೂವಲ್ಲೂ ಅಟೆಂಡೆನ್ಸ್ ಆಗಿ ಬರೋರು, ಬೆಳಗ್ಗೆ 8 ಅಟೆಂಡೆನ್ಸ್ ಆಗಿ ಬರೋರು. ಅಟ್ಲೀಸ್ಟ್ ಈ ಹುಡುಗರಿಗೆ ಸ್ವಲ್ಪ ಇರಬೇಕು ಅಂತ ಕಂಪಲ್ಸರಿ ಆಗಿದೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಏಕ್ದಮ್ ಬದಲಾವಣೆ ಆಗಲ್ಲ, ಹಂತವಾಗಿ ಆಗುತ್ತೆ. ಬಟ್ ಪ್ರಾಕ್ಟಿಕಲ್ಗೂ ಥಿಯರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಪುಸ್ತಕದ ಬದನೆಕಾಯಿ ತಿನ್ನೋಕ್ಕಾಗಲ್ಲ. ಸೊ ನಾನು ಹೇಳಿದೇನು ಅಂದರೆ, ಯಾರ್ಯಾರು ಅದಕ್ಕೆ ನಾವು ಇಂಟರ್ನ್ಶಿಪ್ ಅಂತೀವಿ, ಎಕ್ಸ್ಟರ್ನ್ಶಿಪ್ ಅಂತೀವಿ, ಯಾರೋ ನಿಜವಾಗ್ಲೂ ವನ್ಯಜೀವಿ ಇಲ್ಲಿ ವರ್ಕ್ ಮಾಡಬೇಕು ಅಂತಿದ್ದಾರೆ, ನೀವೇನು ಕಲ್ತೀರಾ ಪರ್ಫೆಕ್ಟ್ಲಿ ಓಕೆ. ಬಟ್ ಯಾರೋ ಒಬ್ಬರು ಸೀನಿಯರ್ ಡಾಕ್ಟರ್ ಒಟ್ಟಿಗೆ ಬಂದು ವರ್ಕ್ ಮಾಡಿ, ಅವರು ವರ್ಷಾನುಗಟ್ಟೆ, ಉದಾಹರಣೆ ನಾನಿವತ್ತು ಚಟ್ಟಿಯಪ್ಪ ಸ್ಟೂಡೆಂಟ್, ನಾನು ಚಟ್ಟಿಯಪ್ಪ ಒಟ್ಟಿಗೆ ವರ್ಕ್ ಮಾಡಿದ್ದೀನಿ. ಸೊ ಅವರು ರಾತ್ರಿ ನಮಗೆ ಹೇಳಿರುವಂಥ ಅನುಭವ ಇದೆಯಲ್ಲ, ಅದು ನಾವು ಯಾವ ಬುಕ್ಸು ಸಿಗೋಲ್ಲ ನಿಮಗೆ. ಆಮೇಲೆ ಬುಕ್ಕಲ್ಲಿರೋದೆಲ್ಲ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ರಿಯಲ್ ಸಿಚುವೇಷನಲ್ಲಿ. ಉದಾಹರಣೆಗೆ ಬುಕ್ಕಲ್ಲಿ ಹೇಳ್ತಾರೆ ನೈಟ್ ಹೊಡಿಬಾರ್ದು ಅಂತ, ನಾನು ಆರ್ಗ್ಯೂ ಮಾಡಿದ್ರೆ ಆ ಸಮಯಕ್ಕೆ ನನ್ನ ಪ್ರಕಾರ ಗೊತ್ತಾ ಸರ್, ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಆ ಅನಿಮಲ್ಗೆ ನಿಮಗೆ ಏನು ಒಳ್ಳೆಯದು ಮಾಡಿರಿ. ನಾನು ಕೆಲವೊಂದನ್ನ ಹಿಂಗೆ ಮಾಡ್ತೀನಿ ಅಂದರೆ ರೂಲ್ಸಲ್ಲಿರಲ್ಲ. ಬಟ್ ಆ ಮೂಮೆಂಟಿಗೆ ಆ ಪ್ರಾಣಿಗೆ ನನಗೆ ಒಳ್ಳೇದಾಗತ್ತೆ ಅಂದರೆ ನಾನು ಮನೆ ಮಾಡ್ತೀನಿ. ಆಮೇಲೆ ಅಲ್ಲಿ ಡಿಫೆಂಡ್ ಮಾಡ್ಕೊತೀನಿ. ಆಮೇಲೆ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ರೂಲ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಗೈಡ್ಲೈನ್ಸ್, ಡಿಫ್ರೆಂಟ್ ಫ್ರಮ್ ಆ್ಯಕ್ಟ್ ಅಲ್ವಾ. ಗೈಡ್ಲೈನ್ಸ್ ಅಷ್ಟೇ ಅದು, ಆಯಿತಾ. ರೂಲ್ ಈಸ್ ಅ ರೂಲ್, ಆ್ಯಕ್ಟ್ ಇಸ್ ಡಿಫ್ರೆಂಟ್ ಥಿಂಗ್. ಯಾವುದೇ ಒಂದು ಇದರಲ್ಲಿ ಹ್ಯೂಮನ್ ಲೈಫ್ ಆ್ಯಕ್ಟಲ್ಲಿ ಇಫ್ ಯು ಗೋ ಬೈ ದಿ ಆ್ಯಕ್ಟ್ ಅಲ್ವಾ, ಸಂವಿಧಾನದ ಪ್ರಕಾರ ಹ್ಯೂಮನ್ ಲೈಫ್ ಇಸ್ ಅ ಟಾಪ್ ಮೋಸ್ಟ್. ಈಗ ಹ್ಯೂಮನ್ ಲೈಫಿಗೆ ಅದು ಆಗ್ತಾ ಇದ್ದಾರೆ, ನಾನು ಐ ಡೋಂಟ್ ಮೈಂಡ್ ಶೂಟಿಂಗ್ ಆಲ್ಸೋ. ನಾನು ಬೆಳಗ್ಗೆ ಒಂದು ವೀಡಿಯೋ ನೋಡ್ತಾ ಇದ್ದೆ, ಒಂದು 3 ನಾಯಿ ಒಂದು ಸಣ್ಣ ಹುಡುಗಿನ ತಿಂದಾಗ್ತಾ ಇದೆ, ರೈಟ್. ಈ ಮೇನಕಾ ಗಾಂಧಿ ಅವರಂತರ ಇದ್ದಾರಲ್ಲ, ಓಪನ್ ಆಗಿ ಹೇಳ್ತೀನಿ, ಅವ್ರ ಮಕ್ಕಳನ್ನ ಪರಿಸ್ಥಿತಿ ಇಟ್ಕೊಂಡು ನೋಡಲಿ ಅವ್ರನ್ನ. ಈ ಬೀದಿನಾಗ ಊಟ ಹಾಕ್ರಿ ಅಂತ ಹೇಳ್ತಿರಲ್ಲ, ಊಟ ಹಾಕ್ಬಿಡ್ತೀರಾ ಅಲ್ವಾ, ಅಷ್ಟೊಂದು ಬೆಳಿತೇವೆ. ಅದನ್ನು ಎಲ್ಲ ಹಾಕ್ಬೇಕು ಅಂತ ಗೌರ್ಮೆಂಟ್ ರೂಲ್ಸು ಇದೆ, ಸುಪ್ರೀಂ ಕೋರ್ಟ್ ರೂಲ್ಸು ಇದೆ, ಅದನ್ನು ಮಾಡಲ್ಲ. ನಿಮ್ಗೆ ಅಷ್ಟೊಂದು ಪ್ರಾಣಿ ಬಗ್ಗೆ ಆಸಕ್ತಿ ಇರೋರು ಮನೇಲಿ ಸಾಕ್ರಿ, ನೀವು ಬೀದಿಲಿ ಹಾಕ್ಬಿಡ್ತೀರಾ, ನಿಮ್ಮ ಮಕ್ಕಳನ್ನ ಬೀದಿ ಬಿಡ್ತೀರಾ ನೀವು. ಈ ಅನಿಮಲ್ ಆ್ಯಕ್ಟಿವಿಸಮ್ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಬೇಕು, ಆಯಿತಾ. ನಮಗೂ ಅನಿಮಲ್ ಬಗ್ಗೆ ಆಸಕ್ತಿ ಇದೆ, ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ನಾನೇ ಒಬ್ಬ ತಂದೆ, ನನ್ನ ಯಾರೋ ಒಬ್ಬ ಆಪ್ತನಿಗೆ ಅದಾದ ನಾನೇ ಮಾಡ್ತೀನಿ, ನೀವೇನು ಮಾಡ್ತೀರಾ? ರೈಟ್ ಸರ್. ನಾನು ನೈಟ್ ಒಂದು ಟೈಮು ನಮ್ಗೆ ಹೋಗ್ಬೇಕಾರೆ ನಾಯಿ ಅಟಸ್ಕೊಂಡ್ಬರ್ತವೆ. ಎಷ್ಟೋ ಸರಿ ನಾವು ಆ ಹಂಪಲ್ಲಿ ಬಿದ್ದಿದ್ದೀವಿ, ರೈಟ್ ಸರ್. ದೀಪ ದೇವ್ರ ಮುಂದೆ ಇದ್ದರೆ ನಂದು ದೀಪ ಆಗುತ್ತೆ, ಅದೇ ದೀಪ ಕಿಡಿ ಕಾಳಿದ್ರೆ ಕಾಳಜಿ ಆಗುತ್ತೆ. ಎಲ್ಲ ಹ್ಯೂಮನ್ ಎಮೋಷನ್ಸ್ಗೂ ಒಂದು ಬೌಂಡ್ರಿ ಇರಬೇಕು. ನನಗೆ ಅದು ಬೆಳಗ್ಗೆ ನೋಡಿದಾಗ ನನಗೆ ತುಂಬ ಐ ಫೆಲ್ಟ್ ವೆರಿ ಬ್ಯಾಡ್. ನೀವು ನಾಯಿನ ಊಟ ಹಾಕ್ರಿ, ಎಲ್ಲ ಮಾಡಿ ಮನೆ ಇಟ್ಕೊಂಡು ಊಟ ಹಾಕ್ರಿ, ನೀವು ಹೊರಗ್ಬಿಟ್ಟು ಮಕ್ಕಳನ್ನೆಲ್ಲ ಅಟ್ಯಾಕ್ ಮಾಡೋಕ್ಕೆ ಬಿಡ್ತಿಲ್ಲ. ಯಾರೋ ಒಬ್ಬ ಬರ್ತಾ ಇರ್ತಾನೆ ಗಾಡೀಲಿ, ಅವ್ನು ಬಿದ್ದು ಸಾಯ್ತಾನಲ್ಲ. ಪ್ರೀತಿ ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಇದೇನು ಗೊತ್ತಾಗೋದು, ಇಟ್ ಹ್ಯಾಸ್ ಬಿಕಮ್ ಎ ಎಕ್ಸ್ಟ್ರೀಮ್ಸ್. ನನಗೆ ಈ ಅನಿಮಲ್ ಆ್ಯಕ್ಟಿವಿಸ್ಟ್ ಬಂದು ನಾನು ಮಾತಾಡಲಿ, ಎನಿ ಡೇ ಐ ವಾಂಟ್ ಟು ಸಿಟ್ ವಿತ್ ಅನಿಮಲ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಡಿಬೇಟ್ ಆನ್ ದಿಸ್ ಇಶ್ಯೂ. ಅನಿಮಲ್ ವೆಲ್ಫೇರ್ ಅವ್ರಿಗೆ ನನಗೆ ಇನ್ನೂ ಚೆನ್ನಾಗಿ ಗೊತ್ತು, ಆಯಿತಾ. ನಾವು ಮಾಡ್ತೀವಿ ಸಹ. ರೈಟ್, ಲಾಸ್ಟ್ ಟೈಮ್ ನಾನು BBMP ಪರ್ಮಿಷನ್ ತೊಗೊಂಡು ವಿ ಡಿಡ್ ಜಿಯೋ ಟ್ಯಾಗಿಂಗ್ ಮಾಡೋಕ್ಕೆಲ್ಲ ನಾವು ಇದು ಮಾಡಿದ್ವಿ. ಅಂಥವಕ್ಕೆಲ್ಲ ನಾವು ಶುಡ್ ಪ್ರೋತ್ಸಾಹ ಕೊಡಬೇಕು. ದೀಸ್ ಲುಕ್, ದೇ ಶುಡ್ ಬಿಕಮ್ ಸ್ಟ್ರೀಟ್ ಡಾಗ್ಸ್, ದೇ ಶುಡ್ ಬಿಕಮ್ ಹೋಮ್ ಡಾಗ್ಸ್. ಐ ಆಮ್ ನಾಟ್ ಫಾರ್ ಸ್ಟ್ರೀಟ್ ಡಾಗ್ಸ್. ನಿಮ್ಗೆ ಅಷ್ಟೊಂದು ಕನ್ಸರ್ನ್ ಇದೆಯಾ, ಆ ನಾಯಿನ ನೀವು ದತ್ತು ತೊಗೊಂಡು ಮನೇಲಿ ಸಾಕಿ ಊಟ ಕೊಟ್ಟು ವೆಟರ್ನರಿ ಕೇರ್ ಕೊಡಿ, ವ್ಯಾಕ್ಸಿನ್ ಮಾಡಿಸಿ. ನಿಮಗೆ ಮಿಕ್ಕಿದ ಊಟ ಹಾಕೋಕ್ಕೆ ನಾಯಿಗಳಿಲ್ಲ ಸರ್. ನಿಮ್ಮ ಪಾರ್ಲೇಜಿ, ಫಸ್ಟ್ ಆಫ್ ಆಲ್ ಪಾರ್ಲೇಜಿ ಒಳ್ಳೆಯದಲ್ಲ ಸರ್. ನೀವು ತಿನ್ನೋ ಊಟಗಳನ್ನ ಇದೊಂದು ಹೇಳ್ತೀನಿ, ವನ್ಯಜೀವಿ ಆಗಲಿ ನಾಯಿಗಳಾಗಲಿ, ನಾವು ತಿನ್ನೋದು ಪೆಪ್ಸಿ, ಕೋಲಾ, ಚಿಪ್ಸು ತಿನ್ನೋಕೆ ಅವಿಲ್ಲ. ಅವಕ್ಕೆ ಯಾವುದೇ ಒಂದು ಆಹಾರ ಪದ್ಧತಿ ಇರ್ತವೆ. ನಮ್ಮ ಭಾವನೆಗಳು ಸರಿ ಇಲ್ಲ, ಉದ್ದೇಶ ಸರಿ ಇದೆ, ನಿಮ್ಮ ಉದ್ದೇಶಗಳನ್ನು ಮಾಡ್ತಾ ಇಲ್ಲ. ಬಟ್ ನಾನು ಆಲ್ವೇಸ್ ಐ ಗಿವ್ ಇಂಪಾರ್ಟೆನ್ಸ್ ಟು ಒನ್ ಥಿಂಗ್ ಸರ್, ಆ ಪ್ರಾಣಿಯಿಂದ ನಮಗೆ ಹೆಲ್ಪ್ ಆಗ್ತಿದೆ, ತೊಂದರೆ ಆಗ್ತಾಯಿಲ್ಲ, ಸಾಕಿ ಸಲ್ವಿ. ಯಾವುದೇ ಪ್ರಾಣಿ ಆಗಲಿ ಅದರಿಂದ ಹ್ಯೂಮನ್ ಲೈಫಿಗೆ ಎದಾಗತ್ತೆ ಅಂದರೆ ದಟ್ ಶುಡ್ ಬಿ ಡೆಲ್ಟ್ ಆ್ಯಸ್ ಪರ್ ದಿ ಲಾ, ಆ್ಯಸ್ ಸಿಂಪಲ್ ಆಸ್ ದಟ್. ನಾಯಿ ವಿಷಯ ಮಾತಾಡಿದಾಗ ಇನ್ನೊಂದು ನೆನಪಾಯಿತು. ಈಗ ಏನಂದರೆ ಒಂದು ಟ್ರೆಂಡು, ಈ ಬ್ರೀಡ್ಸ್ ಹಾಕಬೇಕು, ಆ ಬ್ರೀಡ್ಸ್ ಹಾಕಬೇಕು ಅಂತ. ಅಂದರೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ಕೆಲವೊಂದು ಬ್ರೀಡ್ನ ಕೂಡ ಸಾಕ್ತಾರೆ. ಕೆಲವೊಂದಕ್ಕೆ ಲಾ ಇದೆ, ಈ ಥರ ಸಾಕಬಾರ್ದು, ಈ ಬ್ರೀಡು ಸಾಕ್ಲಿಕ್ಕೆ ಯೋಗ್ಯ ಇಲ್ಲ, ಹಾಗೆ. ಆದರೂ ಕೆಲವರು ಸ್ಟೇಟಸ್ ತೋರಿಸ್ಕೋಬೇಕು ಅಂತ ಕೆಲವೊಂದು ಅನ್ಕಂಟ್ರೋಲಬಲ್ ಬ್ರೀಡನ್ನು
ಸಾಕ್ತಾರೆ. ಅದರಿಂದನೂ ಕೆಲವೊಂದು ಅನಾಹುತ ಆಗಿದ್ದಿದೆ. ಸಿಂಪಲ್ ಹೇಳ್ತೀನಿ ಸರ್. ನೀವು ನಂಗೆ ಆಯ್ತು. ಈಗ ಉದಾಹರಣೆಗೆ ಅಲ್ಲಿ 1 ಎಕ್ಸ್ಟ್ರೀಮ್ ಕೊಡ್ತೀನಿ ನಿಮಗೆ. ಸೈಬೀರಿಯಾ ಒಂದು ನೋಡಿದೆ ಸರ್ ನೀವು. ಸೈಬೀರಿಯನ್ ಹಸ್ಕಿ ಎಷ್ಟು ಟೆಂಪ್ರೇಚರ್ ಇರುತ್ತೆ ಸೈಬೀರಿಯಾದಲ್ಲಿ? ಮೈನಸ್ ಇರುತ್ತೆ. ಅಂಥ ನಾಯಿನ ನೀವು ಬೆಂಗಳೂರು ತಂದು ಸಾಕ್ತೀರಾ ಅಂದರೆ, ನಿಮ್ಮ ಪ್ರತಿಷ್ಠೆಗೋಸ್ಕರ ಅದು ಕಣ್ಣು ಚೆನ್ನಾಗಿ ಕಾಣುತ್ತೆ ಅಂತ ಸಾಕ್ತೀರಾ ಅಂದರೆ, ಸುಮಾರು ಸೈಬೀರಿಯನ್ ಹಸ್ಕಿಗಳು ಕೋವಿಡ್ ಟೈಮಲ್ಲಿ ಹೊರಬಿಟ್ಟಿದ್ದಾರೆ. ಇವತ್ತು ಒಂದೊಂದು ಗ್ರೂಪಲ್ಲಿ ಎಂತೆಂಥ ನಾಯಿಗಳನ್ನ ಒಂದ್ಸರಿ ಸರ್ ನಮ್ಮ ಹಾಸ್ಟ್ಲಿಗೆ ಬಂದು ನೋಡಿ ಸರ್ ನೀವು, ನಮ್ಮ ಕ್ಯಾಂಪಸ್ ಹಾಸ್ಟ್ಲಲ್ಲಿ ಆಯಿತಾ, ಈ ಮೂಮೆಂಟ್ ಒಬ್ಬ ಡಾಕ್ಟ್ರು ಇದು ಕಿಡ್ನಿ ಪ್ರಾಬ್ಲಮ್ ಇದೆ, ಇದು ರಿಕವರ್ ಆಗಲ್ಲ, ಇದು ಈ ಪ್ರಾಬ್ಲಮ್ ಅಂದರೆ ಬಿಟ್ಟು ಕಟ್ಟೋಗ್ತಾರೆ ಸರ್ ನಾಯಿಗಳನ್ನ. ಅದೇ ನೀವು ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತೀರಾ ಆ ಥರ? ಇವತ್ತು ನಮ್ಮ ಕ್ಯಾಂಪಸಲ್ಲಿ ಎಷ್ಟೆಷ್ಟು ನಾಯಿ ಬೇಕು ನಿಮ್ಗೆ ಹೇಳ್ರಿ. ಇವತ್ತು ನೀವು ಸೋಷಿಯಲ್ ಮೀಡಿಯಾದೊಂದು ಅನಿಮಲ್ ಅಡಾಪ್ಷನ್ ಗ್ರೂಪ್ಸ್ಗಳಿದ್ದಾವೆ ಫೇಸ್ಬುಕ್ಕಲ್ಲಿ, ಇದರಲ್ಲೆಲ್ಲ ಎಂತೆಂಥ ನಾಯಿಗಳನ್ನ ಅಡಾಪ್ಷನಿಗೆ ಬಿಟ್ಟು ಹೋಗ್ತಾರೆ. ಅಡಾಪ್ಷನ್ ಬಿಟ್ಟು ಆಗಲಿ, ಅಡಾಪ್ಷನ್ ಅದು ಓಕೆ, ಅಂಡರ್ಸ್ಟ್ಯಾಂಡಬಲ್ಲು. ಹಿಂಗೆ ದಾರಿ ಬಿಟ್ಟು ಹೋಗ್ತಾರೆ. ಸೈಬೀರಿಯನ್ ಹಸ್ಕಿ ನೀವು ಅಂದ್ರಲ್ಲ, ಬುಲ್ಡಾಗ್ಸು, ಗ್ರೇಟ್ ಡೇನು. ಸೊ ಅದಕ್ಕೆ ಕಾಯಿಲೆ ಬಂದಿದೆ ಅಂತ ಒಂದೊಂದು ಕಾರಣಕ್ಕೆ ನೀವು ಬೀದಿ ಬಿಡ್ತೀರಾ ಅಂದರೆ ನಿಮ್ಮ ಅನಿಮಲ್ ಲವ್ ಅಷ್ಟೇ ಸಾಕು ನಮಗೆ. ಆಮೇಲೆ ಕೆಲವೊಂದು ಅಗ್ರೆಸಿವ್ ಡಾಗ್ಸ್ ಇಲ್ಲ ಸರ್, ಅವೆಲ್ಲ ಸಾಕೋಕ್ಕೆ ಹೋಗಬಾರ್ದು ಆಯಿತಾ. ಅದು ಓನರ್ಗೆ ಅಟ್ಯಾಕ್ ಮಾಡೋದು ಸುಮಾರು ನೋಡಿದ್ದೀವಿ ನಾವು ನಿಮಗೆ ಅಲ್ವಾ. ಸೊ ಆಮೇಲೆ ಈ ಬ್ರೀಡಿಂಗಲ್ಲೂ ಒಂದು ರೂಲ್ ಇದೆ. ನೀವು ಏನೇನು ಡಾಗ್ ತೊಗೊಂತಾರೆ ಬ್ರೀಡಿಂಗ್ ಮಾಡೋ ಟೈಮಲ್ಲಿ ಮೈಕ್ರೋಚಿಪ್ ಹಾಕಬೇಕು ಅಂತ, ಆ ರೂಲ್ನ ಎನ್ಫೋರ್ಸ್ ಮಾಡಬೇಕು ಅಂತ ಸುಮಾರು ಜನ ಮಾಡ್ತಾರೆ. ಅಂಥವು ಮಾಡಲಿ. ಈ ಅನಿಮಲ್ ಆ್ಯಕ್ಟಿವಿಸಮ್ ಮಾಡ್ತಾರಲ್ಲ, ಈ ರೂಲ್ಸ್ನ ಎನ್ಫೋರ್ಸ್ ಮಾಡಿಸ್ಲಿ. ಈ 45 ಡೇಸ್ಗೆ ಬ್ರೀಡ್ ಮಾಡಿ ಮಾರ್ತಾರಲ್ಲ ಸರ್, ಒಂದು ನನ್ನ ವೈಯಕ್ತಿಕ ಪ್ರಕಾರ, ನಾನು ಓದಿರೋ ಪ್ರಕಾರ 3 ತಿಂಗಳು ಬೇಕು ಸರ್ ಒಂದು ಮರಿ ತಾಯಿ ಒಟ್ಟಿಗಿದ್ದು ಅದನ್ನು ವೀನ್ ಮಾಡ್ತೀವಿ ಅಂತ ಹೇಳ್ತೀವಿ, ತಾಯಿಯಿಂದ ಬೇರ್ಪಡಿಸ್ತಾರಲ್ಲ. 45 ಡೇಸ್ ಮಾಡ್ತೀರಾ? ಯಾಕೆ ಮಾಡ್ತೀರಾ ನೀವು? ವ್ಯಾಕ್ಸಿನ್ ಕೊಟ್ಬಿಟ್ರೆ ಆಗುತ್ತಾ ಸರ್? ವ್ಯಾಕ್ಸಿನ್ ಈಸ್ ಆ್ಯಡೆಡ್ ಇಮ್ಯುನಿಟಿ ಫಾರ್ ಯು. ತಾಯಿ ಹಾಲ್ಗಿಂತ ನಿಮಗೆ ಇಮ್ಯುನಿಟಿ ಸಿಗುತ್ತಾ? ಸೊ ನನ್ನ ಎಲ್ಲ ಕ್ಲೈಂಟ್ಸ್ ಹೇಳಿದಷ್ಟೇ, ನಾನು ಐ ಗೋ ಫಾರ್ ವೆರಿ ಸಿಂಪಲ್ ನ್ಯಾಚುರಲ್ ಲಾ ಸರ್. ನೇಚರಲ್ಲಿ ಯಾವ ಟೈಮಿಗೆ ನಾಯಿ ಅಥವಾ ಅನಿಮಲ್ಲು ವೀನ್ ಆಗೋದು ಆ ಟೈಮ್ ತನಕ ಕಾಯಬೇಕು. ಬಟ್ ಅಗ್ರಿ 3 ಮಂತ್ಸ್ ಈಸ್ ಗುಡ್ ಎನಫ್. ಯಾಕಂದರೆ ನಾವು ಸ್ಟಡಿ ಮಾಡೋದಂಗೆ 3 ಮಂತ್ಸ್ಗೆ ಅದ್ರ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅಂತ. 3 ಮಂತ್ಸ್ ಆದಮೇಲೆ ಅದು ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಮೈ ಸೆಲೆಬ್ರಿಟಿ ಕ್ಲೈಂಟ್ಸ್ ಹೇಳಿದಷ್ಟೇ ನಾನು. ನಂಗೆ ಫೋನ್ ಮಾಡ್ತಾರೆ, ಫಿಲ್ಮ್ ಫೀಲ್ಡ್ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ, ಸರ್ ದಯವಿಟ್ಟು ಸರ್ 45 ಡೇಸ್ನ ನೀವು ತೊಗೊಳ್ಕೋಬೇಡಿ, 3 ಮಂತ್ಸ್ ತೊಗೊಳ್ಳಿ ಸರ್ ಅಂತ. ಆಮೇಲೆ ಐ ಆಲ್ವೇಸ್ ರೆಕಮೆಂಡ್ ಟೇಕ್ ಇನ್ ಪೇರ್. ಒಂದನೇ ಇಟ್ಕೊಂಡ್ಕೋಬೇಡಿ. ಅದು ಕಂಪೇರಿಯನ್ ಬೇಕು ತಾನೆ, ನಿಮಗೆ ಕಂಪೇರಿಯನ್ ಬೇಕು, ನಾಯಿಗಾರ ಬೇಕು, ನಮಗೆ ನಾಯಿ ತಗೊಂಡ್ರೆ. ಹಾಂ. ಸೊ ಇನ್ನೂ ನಾಯಿ ಬಿಡಿ ಒಟ್ಟಿಗೆ. ಸೊ ಒಟ್ಟಿಗೆ ಇರ್ತಾವೆ. ನಾನು ಐ ಬಿಲೀವ್ ಇನ್ ದ್ಯಾಟ್ ಸರ್. ನಾವು ಪ್ರಕೃತಿಯಲ್ಲಿ ಏನಾಗುತ್ತೆ ಅದನ್ನು ಫಾಲೋ ಮಾಡಬೇಕು ಸರ್. ನಮ್ಮ ದುಡ್ಡಿನ ಆಸೆಗೋಸ್ಕರ ನಾವು ಪ್ರಾಣಿಗಳನ್ನ ಬ್ರೀಡ್ ಮಾಡಿ 45 ಡೇಸಿಗೆ ಮಾರ್ತೀವಿ ಅಂದರೆ ಐ ಆಮ್ ನಾಟ್ ಫಾರ್ ಇಟ್.